ಬೇಕು ಎನ ಬನ್ನಿ. ಗೀತೆ ಒಂದು ಹಾಸ್ಯದ ಗೀತೆ. ಎಲ್ಲರಿಗೂ ಹೆತ್ತವ್ರಿಗೆ ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಬೇಕು. ಹೆಣ್ಣು ಮಕ್ಕಳಿದ್ರೆ ಮದುವೆ ಮಾಡಿ ಕಳಿಸ್ಬೇಕು ಅನ್ನುವಂತ ಆಸೆ ಇರುತ್ತೆ. ಗಂಡು ಮಕ್ಕಳಿಗೆ ಸೊಸೆ ತಂದು ನಮ್ಮ ಮನೆನ ಬೆಳಗಿಸ್ಕೊಳ್ಬೇಕು ಅನ್ನುವಂತ ಒಂದು ಆಸೆ ಇರುತ್ತೆ. ಒಂದೂರಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಬಹಳ ಅನುಕೂಲಸ್ಥ ಒಂದು ಕುಟುಂಬನೇ ಅದು. ಆ ಮನೆ ಹುಡುಗರಿಗೆ ಏನೋ ಒಂದ್ ರೀತಿ ಆಸೆ, ಮದುವೆಗೆಲ್ಲ ಹೋಯ್ತಾ ಇರ್ತಾನಲ್ಲ, ನಾನು ಮದುವೆ ಆಗ್ಬೇಕು ಅನ್ನುವಂತ ಆಸೆ ಇರ್ತದೆ. ಅದನ್ನ ನೇರವಾಗಿ ತಂದೆ ತಾಯಿಗಳ ಬಳಿ ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ನಾನು ಮದುವೆ ಮಾಡ್ಕೊಡು ಅಂತ ಹೇಳಿ. ಅದನ್ನ ಬಹಳ ಸೂಚ್ಯವಾಗಿನೇ ಹೇಳ್ಬೇಕಾಗುತ್ತೆ. ಒಂದಿನ ಬರ್ತಾನೆ ತನ್ನ ಅಪ್ಪನ ಹತ್ರ, ಅಪ್ಪ ನಂಜೇಗೌಡನ ಮಗನಿಗೂ ಮದುವೆ ಆಯ್ತು. ಆಯ್ತು ಬಿಡ್ಲ, ಏನೀಗ ಅಂತ. ತಂದೆ ಅದನ್ನ ಆಲೋಚನೆ ಮಾಡೋದಿಲ್ಲ, ಸೂಕ್ಷ್ಮ ಗಮನಿಸೋದಿಲ್ಲ. ಇನ್ನೊಂದ್ ಸ್ವಲ್ಪ ದಿನ ಆಯ್ತು, ಅಪ್ಪ ಅಪ್ಪಾಜಿ ಗೌಡನ ಮಗ ಇರ್ಲಿಲ್ವಾ ಸತೀಶ, ಅವನಿಗೂ ಮದುವೆ ಆಯ್ತು. ಇವ್ನು ಯಾಕ ಹಿಂಗ್ ಕೇಳ್ತಾವನಲ್ಲ ಅಂತ ಅನ್ಬಿಟ್ಟು ಮದುವೆ ಮಾಡ್ಬೇಕು ಅನ್ನುವಂತ ಆಲೋಚನೆ ಅಪ್ಪನಿಗೂ ಕೂಡ ಇತ್ತು. ಅವಾಗ ಒಂದಿನ ಅಪ್ಪ, ನೋಡಪ್ಪ, ನಿನ್ನ ಮದುವೆ ಮಾಡ್ಬೇಕು ಅಂದ್ರೆ ಹಣ ಕಾಸು ಎಲ್ಲ ಅಮೃಸ್ಕೋಬೇಕು, ಹೊಂದಿಸ್ಕೋಬೇಕು. ಅದಕ್ಕೆ ಎತ್ತುಗಳನ್ನ ಮಾರ್ಕೊಂಡ್ ಬಾ ಚುಂಚನ ಕಟ್ಟೆಗೆ ಹೋಗಿ ಅಂತ ಅಂದ್ಬಿಟ್ಟು ಎತ್ತುಗಳನ್ನ ಕೊಟ್ಟು ಕಳಿಸ್ತಾರೆ. ಕಳಿಸ್ಕೊಟ್ಟಾಗ ಎತ್ತನ್ನ ಮಾರ್ತಾನೆ. ಎತ್ತನ್ನ ಮಾರ್ಬಿಟ್ಟು ಎತ್ತನ್ನ ತೆಗೆದುಕೊಂಡಂತ ವ್ಯಕ್ತಿ ದೊಡ್ಡ ಚೀಲದಲ್ಲಿ ಹಣ ಕೊಡೋದಕ್ಕೆ ಹೋಗ್ತಾನೆ. ಆವಾಗ ಇಲ್ಲ ಇಲ್ಲ, ನನಗೆ ಕಾಸು ಬೇಕು, ಕಾಸು ಅಂತ. ಅಲ್ಲಪ್ಪ, ನಾನು ಕಾಸೆ ಕಣಯ್ಯ ಕೊಟ್ಟಿರೋದು ನಿನಗೆ, ನೋಟೆ ಕಣಯ್ಯ ಕೊಟ್ಟು, ನನಗೆ ನೋಟ್ ಪೀಟ್ ಬೇಡ, ಜನ ಅನ್ನೋ ಕಾಸು ಬೇಕು. ಓಹೋ, ಒಳ್ಳೆ ಆಸಾಮಿನೇ. ಏನಾದ್ರೂ ವ್ಯಾಪಾರ ಮುಂಚಿತನೇ ಗೊತ್ತಾಗ್ಬಿಟ್ಟಿದ್ರೆ ಇವನ ಹತ್ರ ಇನ್ನೂ ಸ್ವಲ್ಪ ಬೇರೆ ತರನೇ ನಡ್ಕೋಬಹುದಾಗಿತ್ತು ಅಂದ್ಬಿಟ್ಟು ಆ ಎತ್ತನ್ನ ತೆಗೆದುಕೊಂಡಂತ ವ್ಯಕ್ತಿ ಅಂದ್ಕೊಳ್ತಾನೆ. ಆದ್ರೆ ಪಾಪ ಯಾಕೆ ಮೋಸ ಮಾಡೋದು, ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ, ಇನ್ನು ನಿಸ ಕುಡಿದ ಮಕ್ಕಳು ಬದುಕದವ ಅಂತ ಅನ್ಕೊಂಡು ಆ ವ್ಯಕ್ತಿ ಒಳ್ಳೆ ತರದಲ್ಲಿ ಆಲೋಚನೆಯನ್ನ ಮಾಡಿ ಅವನಿಗೆ ಅದಕ್ಕೆ ಸಲ್ಲಬೇಕಾದಂತ ಹಣವನ್ನ ಕೊಟ್ಟು ಕಳಿಸ್ತಾನೆ. ಈತ ನಡ್ಕೊಂಡು ಬರ್ತಾ ಇರ್ತಾನೆ. ಕತ್ತಲು ಆವರಿಸ್ಕೊಳ್ತದೆ. ಹಿಂಗೆ ಕಾರ್ತಿಕ್ ಮಾಸ 6 ಗಂಟೆಗೆ ಕತ್ತಲು ಆಗೋಯ್ತದೆ. ಹಿಂಗೆ ಬರ್ತಾ ಇರ್ಬೇಕಾದ್ರೆ ಕತ್ತಲ್ಲಿ ಯಾವ್ದೋ ಒಂದು ಬೆಳೆಯಿಂದ ಒಂದು ಹೆಣ್ಣು ದನಿ ಬರ್ತದೆ. ಅಣೋ ಅಂತ, ಇದ್ಯಾರ ಇದು, ಏನ್ ಆಕಾಶವಾಣಿಯ ಅಂತ ಅನ್ಕೊಂಡು ಸುತ್ತಮುತ್ತ ನೋಡ್ತಾನೆ. ಆ ಕತ್ತಲ್ಲಿ ಯಾರು ಗೊತ್ತಾಗೋದಿಲ್ಲ. ಆವಾಗ ಹಿಂಗೆ ನಡ್ಕೊಂಡ್ ಬರ್ತಾ ಇರ್ತಾನೆ. ಇನ್ನೊಂದ್ ಸರಿ ದನಿ ಬರ್ತದೆ. ಇನ್ನು ಸ್ವಲ್ಪ ಒಂದ್ 4 ಹೆಜ್ಜೆ ಮುಂದಕ್ಕೆ, ಅಣೋ ಅಂತ. ಆವಾಗ ಇವನ್ ಕತ್ತೆತ್ ನೋಡ್ತಾನೆ, ಒಂದ್ ಹೆಣ್ಣಿನ ಧ್ವನಿ. ಅವಾಗ, ಅಣೋ, ಈ ಕತ್ತಲ್ಲಿ ಎಲ್ಗೋಯ್ತಿದೆ ಅಂತ. ಇಲ್ಲಕ್ಕವ, ನಾನು ಮುಂದೂರ್ಗ್ ಹೋಯ್ತಾ ಇದ್ದೀನಿ. ಈ ಹಿಂದೆ ಎಲ್ಲಿ ಹೋಗಿದ್ದೆ? ಹಿಂದೂರ್ಗ್ ಹೋಗಿದ್ದೆ ಅಂತ ಹೇಳ್ತಾನೆ. ಎತ್ ಮಾರಕ್ ಹೋಗಿದೆ, ಇದರ ಎಲ್ಲ ಕಥೆ ಎಲ್ಲ ಹೇಳ್ತಾನೆ ಹೆಣ್ಣಿಗೆ. ಅವಾಗ ಆ ಹೆಣ್ಣು, ಅಲ್ಲ ಕನ್ನಡ, ಈ ಕತ್ಲೆಯಲ್ಲಿ ನೀನು ಮುಂದಕ್ಕೆ ಹೋದ್ರೆ ಅಲ್ಲೊಂದ್ ದೊಡ್ಡ ಕಳ್ಳ ಅದೆ. ಕಳ್ಳಬೆಟ್ಟದಲ್ಲಿ ನಿನ್ನ ಕಳ್ಳರು ಸುಮ್ನೆ ಬಿಟ್ಟಾರ. ನಿನ್ನ ಹಣನು ಮುಗಿಸ್ತಾರೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಿನ್ನನ್ನು ಮುಗಿಸ್ಬಿಡ್ತಾರೆ. ಬೆಳಿಗ್ಗೆ ಎದ್ದೋಗ ಬಾ ಅಂತ ಅನ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಹೋದಾಗ ಅವನು ಅನ್ಕೋತಾನೆ, ಅಯ್ಯಯ್ಯೋ, ಮಳೆ ಬೆಳೆ ಎಲ್ಲ ಚೆನ್ನಾಗಾಯ್ತಿರೋದು ಇಂಥ ಹೆಣ್ಮಕ್ಳಿಂದೆ ಅಲ್ವಾ ಅಂತ ಅನ್ಕೊಂಡು ಹೋಯ್ತಾನೆ. ಹೋಗ್ಬಿಟ್ಟು ಅಲ್ಲಿ ಅವನಿಗೆ ಉಪಚಾರವನ್ನ ಮಾಡ್ತಾಳೆ ಆ ಹೆಣ್ಣು. ಯಾವ ಬಗೆಯ ಉಪಚಾರ ಆ ಹೆಣ್ಣು ಮಾಡಲು ಅನ್ನುವಂತಹ ವಿವರವನ್ನ ಕೊಡುವಂತಹ ಈ ಗೀತೆ ಏನು ಮೋಜೇನು ಟೀಕಣ್ಣ.